ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಜಿಸಿ ನೆಟ್ ಜೂನ್ 2026 ಸೆಷನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಯುಜಿಸಿ ನೆಟ್ಗೆ ಪ್ರತಿ ವರ್ಷಕ್ಕೆ 2 ಬಾರಿ ಕರೆಯಲಾಗುತ್ತೆ. ಹಾಗೆ ಜೂನ್ ತಿಂಗಳ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಸಂಪೂರ್ಣ ಆನ್ಲೈನ್ ವಿಡಿಯೋನ ತೋರಿಸ್ಕೊಡ್ತೀನಿ. ಹಾಗೆ ಫೀಸ್ ಬಗ್ಗೆ ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಪ್ರತಿಯೊಂದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 29 ಏಪ್ರಿಲ್ 2026, ಕೊನೆಯ ದಿನಾಂಕ 20 ಮೇ 2026 11:50 ಇರುತ್ತದೆ. ಪೇಮೆಂಟ್ಗೆ ಅಂದೇ ಕೊನೆಯ ದಿನಾಂಕವಾಗಿರ್ತದೆ. ಹಾಗೂ ಜನರಲ್ ಮೆರಿಟ್ಗೆ 1150 ರೂಪಾಯಿ ಫೀಸ್ ಪೇಮೆಂಟ್ ಮಾಡಬೇಕು. ಹಾಗೂ ಜನರಲ್ EWS, OBC, ನಾನ್ ಕ್ರಿಮಿ ಲೇಯರ್ ಅಂದರೆ NCL ಇವ್ರಿಗೆ 600 ರೂಪಾಯಿ ಫೀಸ್ ಇರುತ್ತೆ. SC ST ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ 325 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗತ್ತೆ. ವೆಬ್ಸೈಟ್ ಬಂದು ugcnet.nta.nic.in ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಥವಾ www.nta.ac.in ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕು. ಹಾಗೆ ಅರ್ಜಿಯಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದಲ್ಲಿ ಕರೆಕ್ಷನ್ಗೆ ಮಾಡ್ಕೊಬೋದಾಗಿರ್ತದೆ. 22 ಮೇ 2026ರಿಂದ ಕೊನೆಯ ದಿನಾಂಕ 24 ಮೇ 2026ವರೆಗೂ. ಹಾಗೂ ಎಕ್ಸಾಮ್ಸು ಸಿಟಿ ಎಕ್ಸಾಮ್ ಸೆಂಟ್ರ್ ಬಂದು ಯಾವಾಗ ನಿಮಗೆ ತಿಳಿಸ್ತಾರೆ ಅನ್ನೋದಾದರೆ 10 ಜೂನ್ 2026ರಂದು ಅನೌನ್ಸ್ ಮಾಡ್ತಾರೆ. ಅಂದರೆ ಎಕ್ಸಾಮ್ ಯಾವ ಸಿಟಿಲಿ ನಿಮ್ಮದು ಎಕ್ಸಾಮ್ಸ್ ಬಿದ್ದಿದೆ, ಎಲ್ಲಿ ಹೋಗಿ ಅಟೆಂಡ್ ಮಾಡಬೇಕು ಅನ್ನೋದ್ರ ಮಾಹಿತಿ ಸಿಗುತ್ತೆ. ಹಾಗೆ ಡೌನ್ಲೋಡ್ ಮಾಡ್ಕೊಳೋಕ್ಕೆ ಅಡ್ಮಿಟ್ ಕಾರ್ಡ್ ಬಂದು 15 ಜೂನ್ 2026ರಿಂದ ಓಪನ್ ಆಗುತ್ತೆ. ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು 22 ಜೂನ್ 2026ರಿಂದ 30 ಜೂನ್ 2026 ಮಧ್ಯದಲ್ಲಿ ನಡೆಯುತ್ತೆ. ಎಕ್ಸಾಮ್ಸ್ ಬಂದು 180 ಮಿನಿಟ್ಸ್ ಅಂದರೆ 3 ಅವರ್ ಇರುತ್ತೆ. ನೋ ಬ್ರೇಕ್ ಅಂದರೆ ಯಾವುದೇ ರೀತಿ ಬ್ರೇಕ್ ಇರೋದಿಲ್ಲ. ಕಂಟಿನ್ಯೂಸ್ ಪೇಪರ್ 1 ಹಾಗೂ ಪೇಪರ್ 2 ಎಕ್ಸಾಮ್ಸ್ ನಡೆಯುತ್ತೆ. ಹಾಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು, ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗತ್ತೆ. ಎಕ್ಸಾಮ್ಸ್ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದರೆ ಫಸ್ಟ್ ಪೇಪರ್ ಬಂದು 100 ಮಾರ್ಕ್ಸ್ಗೆ 50 ಪ್ರಶ್ನೆಗಳು. ಹಾಗೂ ಎರಡನೇ ಪತ್ರಿಕೆ 200 ಮಾರ್ಕ್ಸ್ಗೆ 100 ಪ್ರಶ್ನೆಗಳು. ಎಕ್ಸಾಮ್ಸ್ ಬಂದು ಇಂಗ್ಲೀಷ್ ಹಾಗೂ ಹಿಂದಿಲಿ ಮಾತ್ರ ಇರುತ್ತದೆ. ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂದರೆ ಕನ್ನಡ ಯಾವುದಾನ ಲ್ಯಾಂಗ್ವೇಜ್ ಪೇಪರ್ ಇದ್ದರೆ ಲ್ಯಾಂಗ್ವೇಜ್ ಪೇಪರ್ ತಮ್ಮ ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿರ್ತಾರೋ ಆ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಹಾಗೆ ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತದೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ತಿಳಿಸ್ಕೊಟ್ಟ ಆ ವೆಬ್ಸೈಟನ್ನು ಓಪನ್ ಮಾಡಬೇಕು. ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ UGC ಆನ್ಲೈನ್ ಅಪ್ಲಿಕೇಶನ್ ಅಂತ ಲೈವ್ ಅಂತ ಹೋಗ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲೇ ಓಪನ್ ಆಗೋದು ಡಿಜಿಲಾಕರ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಯೂಸರ್ ನೇಮ್, ಆಧಾರ್ ಕಾರ್ಡ್ ಹಾಕಿ ನೀವು ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಡಿಜಿಲಾಕರ್ಗೆ ಮೊದಲೇ ಲಾಗಿನ್ ಆಗಿರೋರಿಗೆ ಈಸಿಯಾಗಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಕೊಂಡು OTP ತೊಗೊಂಡು ಮುಂದೆ ಆಗ್ಬೋದು. ಆದರೆ ಡಿಜಿಲಾಕರ್ ಲಾಗಿನ್ ಆಗದೇ ಇರೋರು, ಇದಕ್ಕೆ ಮುಂಚೆ ರಿಜಿಸ್ಟರ್ ಆಗದೇ ಇರೋರು ಕೆಳಗಡೆ ಸೈನ್ ಅಪ್ ಅಂತ ನಿಮಗೆ ವಿಡಿಯೋಲಿ ಕಾಣಿಸ್ತಿರ್ಬೋದು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಹಾಕಿ OTP ಹಾಕಿದ ನಂತರ ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನು 6 ಅಂಕಿಗಳ ಅಂದರೆ ಯಾವುದಾದ್ರೂ ನಂಬರನ್ನು 6 ನಂಬರ್ಗಳನ್ನು ಗ್ಯಾಪ್ನ ಇಟ್ಕೊಳ್ಳೋ ಥರ ಎಂಟ್ರಿ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಬೇಕು. ತದನಂತರ ಮತ್ತೆ ಈ ಪೇಜಿಗೆ ಬಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಕೇಳುತ್ತೆ. ಈ ರೀತಿ ಕೇಳಿದಾಗ ಎಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅದೇ. ಆಧಾರ್ ಕಾರ್ಡ್ ಮೇಲೆ ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿ ಅಲೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಡಿಜಿಲಾಕರ್ ಅಥೆಂಟಿಕೇಶನ್ ಸಬ್ಮಿಟೆಡ್ ಅಂಡ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಕ್ಲಿಯರ್ ಆಗುತ್ತೆ. ಇದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ. ಅದರಲ್ಲಿ ಕೇಳುವಂಥ ಪ್ರಶ್ನೆಗಳು ಏನೇನು ಅಂದರೆ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಹಾಗೂ ಚೆಕ್ ಬಾಕ್ಸ್ ಇರುತ್ತೆ. ಚೆಕ್ ಬಾಕ್ಸ್ನ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ತಿಳ್ಕೊಂಡು ಟಿಕ್ ಮಾಡಬೇಕು. ಹಾಗೆ ನಿಮ್ಮ ವಿಳಾಸವಿರುತ್ತದೆ. ಯಾವ ವಿಳಾಸನ ಕೊಡಬೇಕು ಅಂದ್ಕೊಂಡಿದ್ರು ಆ ವಿಳಾಸನ ಎಂಟ್ರಿ ಮಾಡಿ. ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟು ಹಾಗೂ ಪರ್ಮನೆಂಟ್ ಇದ್ದರೆ ಪರ್ಮನೆಂಟು ಎರಡು ಕೇಳುತ್ತೆ. ನೀವು ಬೇರೆ ಬೇರೆ ಕಡೆ ಇರೋದಾದರೆ ಕಮ್ಯುನಿಕೇಷನ್ ಸಪ್ರೇಟ್ ಹಾಕಿ. ಹಾಗೆ ಪರ್ಮನೆಂಟ್ ಅಡ್ರೆಸ್ ಇದೆ, ಪರ್ಮನೆಂಟ್ ಅಡ್ರೆಸ್ ಬೇರೆ ಕಡೆ ಹಾಕಿ. ಹಾಗೆ ತದನಂತರ
ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಎಜುಕೇಷನ್ ಡೀಟೇಲ್ಸು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ. ಇಷ್ಟೆಲ್ಲ ಓಕೆ ಆದ ಮೇಲೆ ಐ ಅಗ್ರಿ ಅಂತಿದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡಬೇಕು. ಸಬ್ಮಿಟ್ ಮಾಡಿ OTP ಬರುತ್ತೆ. ತಾವು ಮೊಬೈಲ್ ನಂಬರ್ ನೀಡಿರ್ತೀರಲ್ಲ, ಆ ಮೊಬೈಲ್ ನಂಬರ್ಗೆ OTP ನೀಡುತ್ತೆ. ಇಷ್ಟನ್ನೆಲ್ಲ ಒಂದ್ಸರಿ ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ನೀವು ಅದನ್ನು ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಫಿಲ್ ಅಪ್ ಅಪ್ಲಿಕೇಶನ್ ಫಾರಮ್ ಅಂತ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಡೀಟೇಲ್ಸು ಪೂರ್ತಿಯಾಗಿ ಕೇಳ್ತಾ ಹೋಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಡಿಸೇಬಿಲಿಟಿ ಇದ್ದರೆ, ಹಾಗೆ ಅಪಾರ್ ID ಅಂತ, ಎಕ್ಸಾಮ್ ಸೆಂಟರ್, ಕ್ವಾಲಿಫಿಕೇಷನ್ ಹಾಗೂ ಅಡಿಷನಲ್ ಡೀಟೇಲ್ಸ್, ಅಪ್ಲೈ ಫಾರ್ ಅಂದರೆ ಯಾವ ಪೋಸ್ಟ್ ಇದಕ್ಕೆ ಅಪ್ಲೈ ಮಾಡ್ತೀರಾ, JRFಗೆ ಮಾಡ್ತೀರಾ, ಯಾವುದಕ್ಕೆ ಮಾಡ್ತೀರಾ ಅನ್ನೋದು, ಹಾಗೆ ಲೈವ್ ಕ್ಯಾಪ್ಚರ್ ಫೋಟೋಗ್ರಾಫ್ ಕೇಳುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳುತ್ತೆ, ಹಾಗೆ ಫೈನಲ್ ಸಬ್ಮಿಟ್. ಇಷ್ಟನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಒಂದೊಂದೇ ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ನೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ, ಕ್ಯಾಪ್ಚರ್ ID ಹಾಕ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಎಸ್ ಆರ್ ನೋ ಕೇಳುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರು ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಡು ಯು ಹ್ಯಾವ್ ಅಪಾರ್ ID, ಕಾಲೇಜು ಅಥವಾ ನಿಮ್ಮ ಸ್ಕೂಲಿನಲ್ಲಿ ಅಪಾರ್ ID ಅಂತ ಕೊಡ್ತಾರೆ. ಅಪಾರ್ ID ಏನಾರು ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಅಪಾರ್ ID ನಂಬರ್ ಎಂಟ್ರಿ ಮಾಡಿ. ಇಲ್ಲದೆ ಇರೋರು ನೋ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದಾಗಿರ್ತದೆ. ತದನಂತರ ನೆಕ್ಸ್ಟು ನೀವು ಯಾವ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ, ಮಾಸ್ಟರ್ ಡಿಗ್ರಿ ಅಥವಾ ಇನ್ನಿತರ ಯಾವುದಾರ ಕೋರ್ಸ್ ಆಪ್ಷನ್ಸ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಸ್ಟರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ ನೀವು ನೆಟ್ ಅಲ್ಲಿ ಯಾವ ಸಬ್ಜೆಕ್ಟ್ಸನ್ನು ತೊಗೊತೀರಾ, ಆಮೇಲೆ ಯಾವ ಮೀಡಿಯಮಲ್ಲಿ ಎಕ್ಸಾಮ್ಸ್ ಬರೀತೀರಾ, ಹಾಗೆ ಎಕ್ಸಾಮ್ ಸೆಂಟರ್ಸ್ 4 ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಫಾದರ್ದು ಆಕ್ಯುಪೇಷನ್ ಮತ್ತು ಕ್ವಾಲಿಫಿಕೇಷನ್, ಮದರ್ದು ಕ್ವಾಲಿಫಿಕೇಷನ್ನು ಮತ್ತು ಆಕ್ಯುಪೇಷನ್ ಕಂಪಲ್ಸರಿ ಇಲ್ಲ, ಆಪ್ಷನಲ್. ಹಾಕೊಂಗಿದ್ರೆ ಹಾಕ್ಬೋದು, ಏನು ಅವಶ್ಯಕತೆ ಇರೋದಿಲ್ಲ. ಇಷ್ಟನ್ನು ನೀಟಾಗಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. ಇಲ್ಲಿ ನಿಮ್ಮ ಮಾಸ್ಟರ್ ಡಿಗ್ರಿ ಡೀಟೇಲ್ಸ್ ಕೇಳ್ತಾರೆ, ಪಾಸ್ ಸ್ಟೇಟಸ್, ಪಾಸಿಂಗ್ ಇಯರ್, ಹಾಗೆ ಯಾವ ಕೋರ್ಸನ್ನು ತೊಗೊಂಡಿದ್ರಿ, ಕಂಪ್ಲೀಟ್ ಆಗಿದೆಯಾ, ಇನ್ನು ವೇಟಿಂಗಲ್ಲಿ ಇದೆಯಾ ರಿಸಲ್ಟ್ಸ್ ಫೈನಲ್ ಇಯರ್ ವೇಟಿಂಗ್ ಇರೋರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಯೂನಿವರ್ಸಿಟಿ, ರಿಸಲ್ಟ್ ಮೋಡ್, ಇಷ್ಟನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿ. ಅಲ್ಲಿ ನೆಕ್ಸ್ಟ್ ಏನು ಕೇಳುತ್ತೆ ಏನಂದರೆ, ಏನಾದ್ರು ಟ್ವಿನ್ಸ್ ಯಾರಾದರೂ ಇದ್ದರೆ, ಆಲ್ರೆಡಿ ಇದಕ್ಕೆ ಮುಂಚೆ ಅಟೆಂಡ್ ಮಾಡಿರೋದಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೇಳುತ್ತೆ, ಅಥವಾ PhD ಏನಾದ್ರು ಕಂಪ್ಲೀಟ್ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಅಷ್ಟನ್ನು ಎಸ್ ಆರ್ ನೋ ಆಪ್ಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಕ್ಯಾಪ್ಚರ್ ID ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬರೋದು ಅಪ್ಲಿಕೇಶನ್ ಫಾರ್. ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ, PhDಗೆ ಅಪ್ಲೈ ಮಾಡ್ತೀರಾ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡ್ತೀರಾ ಅನ್ನೋ ಕ್ವಶನ್ಸ್ ಕೇಳುತ್ತೆ. ನೀವು ಯಾವುದನ್ನು ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಟಿಕ್ ಮಾಡಿ, ಕ್ಯಾಪ್ಚರ್ ID ಹಾಕಿ, ಸೇವ್ ಅಂಡ್ ನೆಕ್ಸ್ಟ್, ಪ್ರತಿಯೊಂದಕ್ಕೂ ಸೇವ್ ಅಂಡ್ ನೆಕ್ಸ್ಟ್ ಮಾಡೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ಬರೋದೇ ಲೈವ್ ಕ್ಯಾಪ್ಚರ್ ಫೋಟೋ. ಲೈವ್ ಕ್ಯಾಪ್ಚರ್ ಫೋಟೋ ಅಂದರೆ ಈ ವೆಬ್ ಕ್ಯಾಮ್ ಮುಖಾಂತರ ಯಾರಾದರೂ ಸಿಸ್ಟಮಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ವೆಬ್ ಕ್ಯಾಮ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು, ಅಥವಾ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಲೈವ್ ಕ್ಯಾಪ್ಚರ್ ಫೋಟೋ. ಇಲ್ಲಿವರೆಗೂ ಸೇವ್ ಮಾಡಿರ್ತೀರಲ್ಲ, ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಮಾಡ್ತಿರೋರಿಗೆ ಈಸಿ ಆಗುತ್ತೆ. ವೆಬ್ಸೈಟ್ ಇಲ್ಲಾಂದರೆ ಕಂಪ್ಯೂಟ್ರಲ್ಲಿ ಓಪನ್ ಮಾಡ್ತಿರೋರಿಗೆ ವೆಬ್ ಕ್ಯಾಮ್ ಬೇಕಾಗುತ್ತೆ. ವೆಬ್ ಕ್ಯಾಮ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲ ಲ್ಯಾಪ್ಟಾಪ್ ಉಪಯೋಗಿಸ್ತಿರೋರಿಗೆ ಆಲ್ರೆಡಿ ಫ್ರಂಟ್ ಕ್ಯಾಮ್ರಾ ಇರುತ್ತೆ, ಅದರಲ್ಲಿ ಕೂಡ ನೀವು ಲೈವ್ ಕ್ಯಾಪ್ಚರ್ ಫೋಟೋನ ಹೊಡ್ಕೊಬೋದಾಗಿರ್ತದೆ. ತದನಂತರ ಫೋಟೋ ಸೈನ್ ಕೇಳುತ್ತೆ, ಫೋಟೋ ಹಾಗೂ ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಮತ್ತೊಮ್ಮೆ ಪ್ರಿವ್ಯೂ ಕೇಳುತ್ತೆ, ಪ್ರಿವ್ಯೂಲಿ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಹಾಗೂ ಸಬ್ಮಿಟ್ ಮಾಡಿ. ಪ್ರಿಂಟೌಟ್ನ ಹುಷಾರಾಗಿ ತೆಗೆದು ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟೆಲ್ಲ ಡೀಟೇಲ್ಸನ್ನು ತೊಗೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ಸು ಜೂನಲ್ಲಿ ನಿಮಗೆ ಇರಲಿದೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ಈ ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೂ ಉತ್ತಮ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು.